ವೀಕ್ಷಕರೇ, ಯಾವುದೇ ಮಂಗಳವಾರ ಈ ಪವರ್ಫುಲ್ ಗಿಡದ ಬೇರನ್ನು ನಿಮ್ಮ ಕೊರಳಿನಲ್ಲಿ ಧರಿಸಬೇಕು. ಮಂಗಳವಾರ ನೀವು ಧರಿಸಿದ 24 ಗಂಟೆಯಲ್ಲಿ ನಿಮ್ಮ ಜೀವನದಲ್ಲಿ ಪವಾಡ ಆಗಲು ಶುರುವಾಗುತ್ತದೆ. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಧನ ಸಂಪತ್ತು ಆಕರ್ಷಣೆಯಾಗಲು ಪ್ರಾರಂಭವಾಗುತ್ತದೆ. ಅಷ್ಟಲಕ್ಷ್ಮಿಯರನ್ನ ಪೂಜೆ ಮಾಡುವಾಗ ಸಿಗುವ ಫಲ ಈ ಒಂದು ಬೇರಿನಿಂದ ಸಿಗುತ್ತದೆ. ಯಾವ ವ್ಯಕ್ತಿ ಮಂಗಳವಾರದ ದಿನ ಆಂಜನೇಯ ಸ್ವಾಮಿಯನ್ನ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ಈ ಸಸ್ಯದ ಬೇರನ್ನ ತಮ್ಮ ಕೊರಳಿನಲ್ಲಿ ಧರಿಸುತ್ತಾರೆ, ಆ ಗಳಿಗೆಯಿಂದ ಆ ವ್ಯಕ್ತಿಯ ಜೀವನದಲ್ಲಿ ಭಾಗ್ಯೋದಯ ಆಗುತ್ತೆ. ಆತನಲ್ಲಿ ಅಂಟಿಕೊಂಡಿದ್ದ ದಟ್ಟ ದರಿದ್ರತೆ ಬಿಟ್ಟು ಹೋಗಿ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ರಾಮಬಂಟ ಹನುಮಂತನ ಆಶೀರ್ವಾದ ನಿಮಗೆ ಸಿಗುತ್ತದೆ. ಅಚಾನಕ್ಕಾಗಿ ನಿಮ್ಮ ಜೀವನದಲ್ಲಿ ಹಣದ ಸುರಿಮಳೆ ಪ್ರಾರಂಭವಾಗುತ್ತದೆ. ನೀವು ಯಾವುದನ್ನೇ ಮುಟ್ಟಿದರೂ ಚಿನ್ನ ಆಗುವ ಆ ಶುಭ ಸಂದರ್ಭ ಅವತ್ತಿನಿಂದ ಪ್ರಾರಂಭವಾಗುತ್ತೆ. ಯಾವುದೇ ರೀತಿ ಉಪವಾಸ ಮಾಡಬೇಕಾಗಿಲ್ಲ, ಪೂಜೆ ಬೇಕಾಗಿಲ್ಲ. ಶುದ್ಧವಾಗಿ ಮಂಗಳವಾರದ ದಿನ ಆಂಜನೇಯ ಸ್ವಾಮಿಯನ್ನ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಂಡು ಈ ಪವರ್ಫುಲ್ ಗಿಡದ ಬೇರನ್ನ ನಿಮ್ಮ ಕೊರಳಿನಲ್ಲಿ ಧರಿಸಿದರೆ ಸಾಕು. ದಟ್ಟ ದರಿದ್ರತೆ ತೊಲಗಿ ಅಷ್ಟ ಐಶ್ವರ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ. ಅಲ್ಪ ಅವಧಿಯಲ್ಲಿ ನೀವು ಕೋಟ್ಯಾಧಿಪತಿ ಆಗ್ತೀರಿ. ಹೌದು, ಇದನ್ನು ಮಾಡುತ್ತಿದ್ದಂತೆಯೇ ಆಂಜನೇಯ ಸ್ವಾಮಿ ಅನುಗ್ರಹದಿಂದ ನೀವು ಕೋಟ್ಯಾಧಿಪತಿ ಆಗುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಈ ಗಿಡ ಆಂಜನೇಯ ಸ್ವಾಮಿಗೆ ತುಂಬ ಪ್ರಿಯವಾದ ಗಿಡವಾಗಿದೆ. ಹಾಗಾಗಿ ಈ ಗಿಡದ ಬೇರನ್ನು ಯಾವ ವ್ಯಕ್ತಿ ತನ್ನ ಕೊರಳಿನಲ್ಲಿ ಧರಿಸುತ್ತಾರೆ ಆ ವ್ಯಕ್ತಿಯ ಹಿಂದೆ ಸ್ವಯಂ ಆಂಜನೇಯ ಸ್ವಾಮಿ ನಿಂತಿರ್ತಾರೆ. ಅವರ ಯೋಗಕ್ಷೇಮವನ್ನು ಆಂಜನೇಯ ಸ್ವಾಮಿ ನೋಡಿಕೊಳ್ತಾರೆ. ಈ ಬೇರು ಕೇವಲ ಒಂದು ಗಿಡದ ಬೇರಲ್ಲ, ಇದು ಸ್ವಯಂ ಆಂಜನೇಯ ಸ್ವಾಮಿಯ ಚರಣವಾಗಿದೆ. ವೀಕ್ಷಕರೇ, ಇದೇ ಬರುವ ಮಂಗಳವಾರ ಶುಭ ದಿನದಂದು ಆಂಜನೇಯ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಈ ಗಿಡದ ಬೇರನ್ನು ಪ್ರತಿಯೊಬ್ಬರು ನಿಮ್ಮ ಕೊರಳಿನಲ್ಲಿ ಧರಿಸಿ ಹಲವಾರು ವರ್ಷಗಳಿಂದ ನಿಮ್ಮನ್ನು ಕಾಡುತ್ತಿರುವ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡ್ಕೊಳ್ಳಿ. ಎಲ್ಲರಿಗೂ ಆಂಜನೇಯ ಸ್ವಾಮಿಯ ಅನುಗ್ರಹ ಸಿಗಲಿ. ಹಾಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಆಂಜನೇಯ ಸ್ವಾಮಿ ಅನುಗ್ರಹವನ್ನು ಪಡ್ಕೊಳ್ಳಿ. ವೀಕ್ಷಕರೇ, ಜೀವನದಲ್ಲಿ ನೀವು ತುಂಬ ನೊಂದಿದ್ದರೆ, ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಯಿಂದ ತುಂಬ ಅವಮಾನ ಎದುರಿಸ್ತಿದ್ರೆ, ಸಾಲಬಾಧೆಯಿಂದ ಕಿರುಕುಳ ಅನುಭವಿಸ್ತಾ ಇದ್ರೆ, ದೈನಂದಿನ ಖರ್ಚು ವೆಚ್ಚ ನಿರ್ವಹಿಸಲು ಹಣ ಸಾಕಾಗದೇ ಇದ್ರೆ, ವ್ಯಾಪಾರ ಮಾಡ್ತಿದ್ರೆ ಮೊದಲಿನ ದಿನದಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಾಯಿತ್ತು, ಆದರೆ ಇತ್ತೀಚಿನ ದಿನದಲ್ಲಿ ವ್ಯಾಪಾರ ನಿಂತು ಹೋಗಿದ್ರೆ, ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಮುಂದುವರಿಯುತ್ತಿದ್ರೆ ಪ್ರತಿಯೊಬ್ಬರು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಖಂಡಿತವಾಗಿ ಹಣಕಾಸಿನ ವಿಷಯದಲ್ಲಿ ಶಾಶ್ವತ ಪರಿಹಾರ ನಿಮಗೆ ಸಿಗುತ್ತೆ. ಖಂಡಿತವಾಗಿಯೂ ಈ ವಿಡಿಯೋ ನಿಮಗೆ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಸಿಗಲು ಆ ದೇವರೇ ತೋರಿಸಿದ ವಿಡಿಯೋ ಅಂದ್ಕೊಳ್ಳಿ. ಯಾಕಂದರೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡುವ ಈ ಉಪಾಯದಿಂದ ಆಂಜನೇಯ ಸ್ವಾಮಿ ಸ್ವಯಂ ನಿಮ್ಮ ಜೊತೆ ನಿಂತು ನಿಮ್ಮೆಲ್ಲ ಕಷ್ಟವನ್ನು ಪರಿಹಾರ ಮಾಡ್ತಾರೆ, ನಿಮಗೆ ಹೊಸ ಜೀವನವನ್ನು ಕೊಡಿಸ್ತಾರೆ. ಇದಕ್ಕೆ ಯಾವುದೇ ರೀತಿ ಪೂಜೆ ಹೋಮ ಮಾಡುವ ಅಗತ್ಯವಿಲ್ಲ. ವೇದ ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ಈ ಸಸ್ಯದ ಬೇರನ್ನು ಮಂಗಳವಾರದ ದಿನ ನೀವು ಧರಿಸಿದರೆ ಸಾಕು. ಆಮೇಲೆ ಆಂಜನೇಯ ಸ್ವಾಮಿ ಅನುಗ್ರಹದಿಂದ ಆಗೋದೆಲ್ಲ ಪವಾಡ. ಹೌದು, ಇದಕ್ಕೆ ಯಾವುದೇ ರೀತಿ ಖರ್ಚು ಬೇಕಾಗಿಲ್ಲ. ಬೇರೆ ಬೇರೆ ರೀತಿ ಪೂಜೆ ಹೋಮವನ್ನು ಮಾಡಿ ಸಾವಿರ ರೂಪಾಯಿ ಕಳೆದುಕೊಳ್ಳಬೇಕಾಗಿಲ್ಲ. ನಿಮ್ಮ ಆಸುಪಾಸಿನಲ್ಲಿ ಸಿಗುವ ಈ ಪವರ್ಫುಲ್ ಸಸ್ಯದ ಬೇರನ್ನು ಧರಿಸಿದರೆ ಸಾಕು. ನಿಮ್ಮ ಜನ್ಮ ಜನ್ಮಾಂತರದ ಪಾಪಕರ್ಮ ಸುಟ್ಟು ಹೋಗಿ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ನಿಮ್ಮ ಜಾತಕದಲ್ಲಿ ರಾಹುಕೇತು ದೋಷದಿಂದ ಹಿಡಿದು ಯಾವುದೇ ದೋಷ ಇದ್ದರೂ ಕೂಡ ಅದೆಲ್ಲವೂ ಸುಟ್ಟು ಭಸ್ಮ ಆಗುತ್ತದೆ. ಆಂಜನೇಯ ಸ್ವಾಮಿಯ ಶ್ರೀರಕ್ಷೆ ನಿಮಗೆ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಮಳೆ ಸುರಿಯುತ್ತೆ. ನಿಂತು ಹೋದ ನಿಮ್ಮ ವ್ಯಾಪಾರ ವ್ಯವಹಾರ ಎಲ್ಲವೂ ಕೂಡ ಅಭಿವೃದ್ಧಿ ಕಾಣಲು ಪ್ರಾರಂಭವಾಗುತ್ತೆ. ನೀವೇನಾದರೂ ವ್ಯಾಪಾರ ಬಿಸ್ನೆಸ್ ಮಾಡ್ತಾ ಇದ್ರೆ ಗ್ರಾಹಕರು ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಒಂದೇ ಮಾತಲ್ಲಿ ಹೇಳೋದಾದರೆ, ನಿಮ್ಮ ಜೀವನದಲ್ಲಿ ಯಶಸ್ವಿ ವ್ಯಕ್ತಿ ಆಗುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಯಾಕಂದರೆ ಭಗವಂತ ಸಾಕ್ಷಾತ್ ಭಗವಂತನೇ ನಮ್ಮ ಜೊತೆ ಇದ್ದರೆ ನಮ್ಮ ಯಶಸ್ಸನ್ನು ತಡೆಯಲು ಯಾರಿಂದ ಸಾಧ್ಯ ಅಲ್ವಾ? ಹಾಗಾಗಿ ಈ ಉಪಾಯವನ್ನು ಮರೆಯದೆ ನೀವು ಇದೇ ಮಂಗಳವಾರ ದಿನ ತಪ್ಪದೆ ಮಾಡಿ. ವೀಕ್ಷಕರೇ, ಈ ಸಸ್ಯದಲ್ಲಿ ಸ್ವಯಂ ಆಂಜನೇಯ ಸ್ವಾಮಿ ನೆಲೆಸಿದ್ದಾರೆ. ಹಾಗಾಗಿ ಈ ಸಸ್ಯದ ಬೇರನ್ನು ಯಾರು ಧರಿಸಿರ್ತಾರೆ ಅಲ್ಲಿ ಸ್ವಯಂ ಆಂಜನೇಯ ಸ್ವಾಮಿ ಅವರ ರಕ್ಷಣೆಗೆ ನಿಲ್ತಾರೆ.
ಅದೇ ರೀತಿ ವಾರದ ಪ್ರತಿಯೊಂದು ದಿನ ಬೇರೆ ಬೇರೆ ದೇವತೆಗಳಿಗೆ ಅತ್ಯಂತ ಪ್ರಿಯವಾಗಿದೆ. ಅದರಲ್ಲಿಯೂ ಕೂಡ ಮಂಗಳವಾರ ಆಂಜನೇಯ ಸ್ವಾಮಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ. ಈ ಗಿಡದಲ್ಲಿ ಆಂಜನೇಯ ಸ್ವಾಮಿ ನೆಲೆಸಿರುವುದರಿಂದ ಮಂಗಳವಾರ ದಿನ ವಿಶೇಷವಾಗಿ ಈ ಗಿಡದಿಂದ ಶಕ್ತಿ ವಿಶೇಷವಾಗಿ ಹೊರಹೊಮ್ಮುತ್ತದೆ. ಹಾಗಾಗಿ ಮಂಗಳವಾರ ದಿನ ಈ ಸಸ್ಯದ ಬೇರನ್ನು ಧರಿಸೋದ್ರಿಂದ ವಿಶೇಷವಾದ ಶಕ್ತಿ ನಿಮ್ಮಲ್ಲಿ ಸಂಚಲನವಾಗುತ್ತದೆ. ವೀಕ್ಷಕರೇ, ಪುರಾಣ, ವೇದ, ಉಪನಿಷತ್ತುಗಳಲ್ಲಿ ಕೂಡ ಪ್ರಕೃತಿಯಲ್ಲಿ ದೊರೆಯುವ ಹಲವಾರು ಶಕ್ತಿಯುತ ಗಿಡಮರಗಳ ಬೇರುಗಳ ಬಗ್ಗೆ ಉಲ್ಲೇಖವಾಗಿದೆ. ಅದೇ ರೀತಿ ಈ ಗಿಡದ ಬಗ್ಗೆ ಕೂಡ ಅನೇಕ ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ. ಈ ಗಿಡದ ಬೇರಿನಿಂದ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಹೋಮ ಮಾಡುವ ಮೂಲಕ ಅನೇಕ ರೀತಿಯ ಶಕ್ತಿಯನ್ನು ಪಡ್ಕೊಳ್ತಿದ್ರು, ಸಿದ್ಧಿಯನ್ನು ಪಡ್ಕೊಳ್ತಿದ್ರು, ಸ್ವಯಂ ದೇವತೆಗಳನ್ನು ದರ್ಶನ ಮಾಡ್ತಿದ್ರು. ಇಷ್ಟು ಶಕ್ತಿಶಾಲಿಯಾದ ಈ ಸಸ್ಯದ ಬೇರಿನ ಬಗ್ಗೆ ನೀವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳಲೇಬೇಕು. ಅಷ್ಟೇ ಅಲ್ಲ, ಇದನ್ನು ಧರಿಸುವ ಮೂಲಕ ಈ ಕಲಿಯುಗದಲ್ಲಿ ಕೂಡ ಅಪಾರ ಶಕ್ತಿಯನ್ನು ಪಡ್ಕೊಂಡು ಜೀವನದಲ್ಲಿ ಯಶಸ್ವಿ ವ್ಯಕ್ತಿ ಆಗಬೇಕು. ವೀಕ್ಷಕರೇ, ವಿಡಿಯೋವನ್ನು ಮುಂದುವರಿಸುವ ಮುನ್ನ ನೀವು ನಿಜವಾದ ಆಂಜನೇಯ ಸ್ವಾಮಿ ಭಕ್ತರಾಗಿದ್ದರೆ ಈ ಕೂಡಲೇ ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಆಂಜನೇಯ ಸ್ವಾಮಿಯನ್ನು ತುಳಸಿದಾಸರು ಸಂಕಟ ಮೋಚನ ಅಂತ ಕರೆದಿದ್ದಾರೆ. ಅಂದರೆ ಯಾವುದೇ ವ್ಯಕ್ತಿ ಎಂತಹ ಸಂಕಟದಲ್ಲಿದ್ದರೂ ಕೂಡ, ಕಷ್ಟದಲ್ಲಿದ್ದರೂ ಕೂಡ ಆಂಜನೇಯ ಸ್ವಾಮಿ ಆ ಸಂಕಟವನ್ನು ದೂರ ಮಾಡಿ ಅವರ ರಕ್ಷಣೆ ಮಾಡ್ತಾರೆ. ರಾಮಾಯಣದಲ್ಲಿ ಕೂಡ ಎಷ್ಟೋ ಸಂದರ್ಭದಲ್ಲಿ ನೋಡಿದ್ದೇವೆ, ಎಂಥ ಕಠಿಣ ಸಂದರ್ಭದಲ್ಲಿ ಕೂಡ ಆಂಜನೇಯ ಸ್ವಾಮಿ ತನ್ನ ಶಕ್ತಿಯಿಂದ ಮತ್ತು ಬುದ್ಧಿವಂತಿಕೆಯಿಂದ ಪರಿಹಾರವನ್ನು ಮಾಡಿ ಧರ್ಮವನ್ನು ರಕ್ಷಣೆ ಮಾಡಿದ್ದಾರೆ. ಅದೇ ರೀತಿ ಈ ಕಲಿಯುಗದಲ್ಲಿ ಕೂಡ ಆಂಜನೇಯ ಸ್ವಾಮಿ ಇದ್ದಾರೆ. ಯಾಕಂದರೆ ಸಪ್ತ ಚಿರಂಜೀವಿಗಳಲ್ಲಿ ಆಂಜನೇಯ ಸ್ವಾಮಿ ಕೂಡ ಒಬ್ಬರು. ಹಾಗಾಗಿ ಕಲಿಯುಗದಲ್ಲಿ ಕೂಡ ಯಾವ ವ್ಯಕ್ತಿ ಆಂಜನೇಯ ಸ್ವಾಮಿಯನ್ನು ನಿಜವಾಗಿ ಭಕ್ತಿಯಿಂದ ಆರಾಧಿಸಿದರೆ, ಬೇಡಿಕೊಂಡ್ರೆ ಅವರನ್ನು ಎಂದೂ ಆಂಜನೇಯ ಸ್ವಾಮಿ ಕೈ ಬಿಡೋದಿಲ್ಲ. ಅವರ ಸಂಕಟ ಎಷ್ಟೇ ದೊಡ್ಡದಾಗಿದ್ರೂ ಕೂಡ ಆಂಜನೇಯ ಸ್ವಾಮಿ ಕ್ಷಣದಲ್ಲಿ ಅದನ್ನು ಪರಿಹಾರ ಮಾಡಿ ನಂಬಿದವರ ರಕ್ಷಣೆ ಮಾಡ್ತಾರೆ. ಇದೇ ಕಾರಣದಿಂದ ಆಂಜನೇಯ ಸ್ವಾಮಿಯನ್ನು ಸಂಕಟ ಮೋಚನ ಅಂತ ಕರೆದಿದ್ದಾರೆ. ಆಂಜನೇಯ ಸ್ವಾಮಿ ನೆಲೆಸಿರುವ ಈ ಸಸ್ಯದ ಬೇರನ್ನು ಮಂಗಳವಾರದ ದಿನ ಶುದ್ಧಾಚಾರವಾಗಿ ಈ ರೀತಿ ಧರಿಸೋದ್ರಿಂದ ಆಂಜನೇಯ ಸ್ವಾಮಿಯ ನೇರ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೆ. ಅಷ್ಟೇ ಅಲ್ಲ, ಆಂಜನೇಯ ಸ್ವಾಮಿ ಸ್ವಯಂ ನಿಮ್ಮ ಜೊತೆ ಇರ್ತಾರೆ. ಆಂಜನೇಯ ಸ್ವಾಮಿ ಇರುವಾಗ ನಿಮ್ಮ ಜೀವನದಲ್ಲಿ ಯಾವುದೇ ತೆರನಾದ ಸಂಕಟಗಳು ಬರಲು ಸಾಧ್ಯವೇ ಇಲ್ಲ. ಈ ಬೇರಿನ ಮೂಲಕ ನಾವು ಈಗಾಗಲೇ ಹಲವಾರು ರೀತಿಯ ಲಾಭವನ್ನು ಪಡ್ಕೊಂಡಿದ್ದೀವಿ. ಹಾಗಾಗಿ ನಿಮಗೂ ಕೂಡ ಈ ವಿಡಿಯೋದಲ್ಲಿ ಬೇರಿನ ಮಹತ್ವವನ್ನು ತಿಳಿಸಿಕೊಟ್ಟಿದ್ದೀವಿ. ಯಾವ ರೀತಿ ಮಂಗಳವಾರ ಧರಿಸಬೇಕು ಅನ್ನೋದನ್ನು ತಿಳಿಸಿಕೊಡ್ತೀವಿ. ನಿಮಗೆಲ್ಲರಿಗೂ ಆಂಜನೇಯ ಸ್ವಾಮಿಯ ಅನುಗ್ರಹವಾಗಿ ನಿಮ್ಮ ಜೀವನದಲ್ಲಿ ಇರುವ ಎಲ್ಲ ಕಷ್ಟ ನಷ್ಟಗಳು ದೂರ ಆಗಿ ನೀವು ಬಯಸಿದಂಥ ಸುಖಮಯ ಜೀವನ ನಿಮ್ಮದಾಗಲಿ ಅನ್ನೋದೇ ನಮ್ಮ ಆಸೆ. ಈ ಗಿಡದ ಬೇರನ್ನು ಯಾವುದೇ ಮಂಗಳವಾರ ದಿನ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ತರಬೇಕು. ನಂತರ ಗಂಗಾ ಜಲದಿಂದ ಅಥವಾ ಶುದ್ಧವಾದ ನೀರಿನಿಂದ ಚೆನ್ನಾಗಿ ತೊಳೆದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಆಂಜನೇಯ ಸ್ವಾಮಿ ಫೋಟೋ ಇದ್ದರೆ ಅಥವಾ ಶ್ರೀರಾಮ ಅಥವಾ ಶಿವನ ಫೋಟೋ ಇದ್ದರೆ ಅದರ ಎದುರು ಇಟ್ಟು ಪೂಜೆ ಮಾಡಿ ಇದನ್ನು ಧರಿಸಿಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ಮಂಗಳ ದೋಷ, ಶನಿ ದೋಷ, ನವಗ್ರಹ ದೋಷ, ರಾಹುಕೇತು ದೋಷ ಯಾವುದೇ ಇದ್ರೂ ಕೂಡ ಈ ಬೇರನ್ನು ಧರಿಸೋದ್ರಿಂದ ನಿಮಗೆ ಎಲ್ಲ ರೀತಿಯ ಸಂಕಟಗಳಿಂದ ಮುಕ್ತಿಯನ್ನು ಆಂಜನೇಯ ಸ್ವಾಮಿ ಕೊಡಿಸ್ತಾರೆ. ಮೊದಲನೇದಾಗಿ ಮಂಗಳವಾರ ದಿನ ಬೆಳಗ್ಗೆ ಅನಂತ ಮೂಲದ ಬೇರನ್ನು ನೀವು ಮನೆಗೆ ತೆಗೆದುಕೊಂಡು ಬರಬೇಕು. ಈ ಅನಂತ ಮೂಲದ ಬೇರನ್ನು ಸೊಗದೆ ಬೇರು, ಹಾಲು ಬಳ್ಳಿ ಬೇರು, ಸುಗಂಧಿ ಬೇರು, ಅನಂತಮೂಲ ಹೀಗೆ ನಾನಾ ಹೆಸರಿನಿಂದ ಕರೀತಾರೆ. ಮಂಗಳವಾರ ಇದನ್ನು ತಂದು ಚೆನ್ನಾಗಿ ತೊಳೆದು ದೇವರ ಕೋಣೆಯಲ್ಲಿ ಇಟ್ಟು ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಇದರ ಬೇರನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಬಲಗೈ ತೋಳಿನಲ್ಲಿ ಕಟ್ಟಿಕೊಳ್ಳಬಹುದು. ಅಥವಾ ತಾಮ್ರದ ತಾಯತದ ಒಳಗೆ ಇದನ್ನು ಇಟ್ಟು ಕೆಂಪು ದಾರದ ಮೂಲಕ ಕೊರಳಿನಲ್ಲಿ ಧರಿಸಿಕೊಳ್ಳಬೇಕು. ಈ ರೀತಿಯಾಗಿ ಮಂಗಳವಾರ ದಿನ ಈ ಅನಂತಮೂಲ ಬೇರನ್ನು ನೀವು ಧರಿಸೋದರಿಂದ ಆಂಜನೇಯ ಸ್ವಾಮಿ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ನವಗ್ರಹ ದೋಷ, ಶನಿ ದೋಷ, ರಾಹುಕೇತು ದೋಷ, ಮಂಗಳ ದೋಷ ಅಥವಾ ಯಾವುದೇ ಗ್ರಹಚಾರ ದೋಷ ಇದ್ರೂ ಕೂಡ ಎಲ್ಲವೂ ದೂರವಾಗಿ ಜೀವನದಲ್ಲಿ ಅಂದುಕೊಂಡ ಯಶಸ್ಸು ನಿಮಗೆ ಸಿಗುತ್ತೆ. ಇದನ್ನು ಮಾಡಿದ ನಂತರ ಜೀವನದಲ್ಲಿ ಏನೇ ಕೆಲಸ ಅಥವಾ ಏನೇ ಕಾರ್ಯ ಅಂದ್ಕೊಂಡ್ರೂ ಕೂಡ ಯಾವುದೇ ವಿಘ್ನವಿಲ್ಲದೆ ಆ ಕಾರ್ಯ ನೆರವೇರುತ್ತೆ. ನಿಮ್ಮ ಕನಸು ಒಂದೊಂದಾಗಿ ನನಸಾಗ್ತಾ ಬರುತ್ತೆ. ಅದೇ ರೀತಿ ನಿಮಗೆ ಹಣಕಾಸಿನ ಸಮಸ್ಯೆ ಕಾಡ್ತಾ ಇದ್ರೆ ಇನ್ನೊಂದು ಉಪಾಯವನ್ನು ಕೂಡ ಮಾಡ್ಬೋದು. ಅದೇನೆಂದರೆ ಮಂಗಳವಾರ ದಿನ ಮಲ್ಲಿಗೆ ಹೂವಿನ ಗಿಡದ ಬೇರನ್ನು ಬೆಳ್ಳಿ ಅಥವಾ ತಾಮ್ರದ ತಾಯತದಲ್ಲಿ ಹಾಕಿ ಧರಿಸಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಹಣಕಾಸು ಹರಿದು ಬರಲು ಪ್ರಾರಂಭವಾಗುತ್ತೆ. ಯಾಕಂದರೆ ಮಲ್ಲಿಗೆ ಗಿಡದಲ್ಲಿ ಕೂಡ ಆಂಜನೇಯ ಸ್ವಾಮಿ ನೆಲೆಸಿರ್ತಾರೆ. ಆಂಜನೇಯ ಸ್ವಾಮಿ
ದಿವ್ಯ ಶಕ್ತಿ ಮಲ್ಲಿಗೆ ಗಿಡದಲ್ಲಿ ಕೂಡ ಇರುತ್ತೆ. ಹಾಗಾಗಿ ಆಂಜನೇಯ ಸ್ವಾಮಿ ಪೂಜೆಯಲ್ಲಿ ಮಲ್ಲಿಗೆ ಗಿಡದ ಎಣ್ಣೆಯಿಂದ ದೀಪ ಹಚ್ಚೋದನ್ನು ನೀವು ನೋಡಿರ್ಬೋದು. ಹಾಗಾಗಿ ನಿಮಗೆ ಆರ್ಥಿಕವಾಗಿ ಹಣಕಾಸಿನ ಸಮಸ್ಯೆ ಇದ್ದರೆ, ಸಾಲ ಬಾಧೆ ಕಾಡ್ತಾ ಇದ್ದರೆ, ಮಲ್ಲಿಗೆ ಗಿಡದ ಬೇರನ್ನು ಯಾವುದೇ ಮಂಗಳವಾರದ ದಿನ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಬೆಳ್ಳಿ ಅಥವಾ ತಾಮ್ರದ ತಾಯತದಲ್ಲಿ ಹಾಕಿ ಕೊರಳಿನಲ್ಲಿ ಧರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಹಣಕಾಸಿನ ಖರ್ಚುಗಳು ಕಡಿಮೆಯಾಗಿ ಹೆಚ್ಚಿನ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ. ಇದು ಯಾವುದೇ ರೀತಿ ಖರ್ಚಿಲ್ಲದೆ ತುಂಬ ಸರಳವಾಗಿ ಮಾಡುವ ಚಿಕ್ಕ ಉಪಾಯ ಆದರೂ ಕೂಡ ನಿಮ್ಮ ಹಣೆ ಬರವನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಎಂಥ ಗ್ರಹಚಾರ ದೋಷದಿಂದ ನಿಮಗೆ ನಷ್ಟ ಆಗ್ತಿದ್ರೂ ಕೂಡ ಎಲ್ಲವೂ ನಿವಾರಣೆ ಆಗಿ ನಿಮ್ಮ ಉದ್ಧಾರ ಮಾಡುವ ಶಕ್ತಿಯನ್ನು ಹೊಂದಿದೆ. ಮಂಗಳವಾರ ಈ ರೀತಿಯಾಗಿ ನೀವು ಗಿಡದ ಬೇರನ್ನು ಧರಿಸೋದ್ರಿಂದ ಆಂಜನೇಯ ಸ್ವಾಮಿ ಅನುಗ್ರಹದ ಜೊತೆಗೆ ಮಂಗಳ ಗ್ರಹದ ಅನುಕೂಲ ಕೂಡ ನಿಮಗೆ ಆಗುತ್ತೆ. ಯಾರ ಜೀವನದಲ್ಲಿ ಮಂಗಳ ಗ್ರಹ ಪ್ರಬಲವಾಗಿರುತ್ತೆ ಆತನ ಜೀವನದಲ್ಲಿ ಆತನಿಗೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಹಾಗಾಗಿ ಮಂಗಳ ಗ್ರಹ ನಿಮಗೆ ಪ್ರಬಲವಾಗಿ ಸಾಥ್ ನೀಡಬೇಕಾದರೆ ಉತ್ತರಾಣಿ ಗಿಡದ ಬೇರನ್ನು ಕೂಡ ನೀವು ತಾಯತದಲ್ಲಿ ಹಾಕಿ ಧರಿಸಿಕೊಳ್ಳಬಹುದು. ವೀಕ್ಷಕರೇ, ಉತ್ತರಾಣಿ ಗಿಡವು ಕೂಡ ಅತ್ಯಂತ ಶಕ್ತಿಯುತವಾದ ಸಸ್ಯ ಆಗಿದೆ. ಗ್ರಂಥದಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಸಮುದ್ರ ಮಥನ ಕಾಲದಲ್ಲಿ ಭೂಮಿ ಮೇಲೆ ಬಿದ್ದ ಅಮೃತದ ಕೆಲವೊಂದು ಹನಿಗಳು ಉತ್ತರಾಣಿ ಗಿಡದ ಮೇಲೂ ಬಿದ್ದಿದ್ದವು. ಹಾಗಾಗಿ ಇಷ್ಟೊಂದು ಶಕ್ತಿ ಈ ಗಿಡಕ್ಕೆ ಬಂದಿದೆ. ಹಾಗಾಗಿ ಮಂಗಳವಾರ ದಿನ ಉತ್ತರಾಣಿ ಗಿಡದ ಬೇರನ್ನು ನೀವು ಧರಿಸುವುದರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ಸಂಕಟಗಳಿಂದ ಮುಕ್ತಿ ಸಿಕ್ಕಿ ಅಪಾರ ಧನ ಸಂಪತ್ತು ಪ್ರಾಪ್ತಿಯಾಗುವ ಯೋಗ ಕೂಡಿ ಬರುತ್ತೆ. ವೀಕ್ಷಕರೇ, ಈ ರೀತಿಯಾಗಿ ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಈ ಉಪಾಯವನ್ನು ಪ್ರತಿಯೊಬ್ಬರು ಮಾಡಿ ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ, ಮಂಗಳ ಗ್ರಹದ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಭಾಗ್ಯದ ಉದಯವಾಗಲಿ. ಆಂಜನೇಯ ಸ್ವಾಮಿಯ ಅನುಗ್ರಹ ನಿಮಗೆಲ್ಲರಿಗೂ ಆಗಲಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ಮಿಸ್ ಮಾಡದೆ ನೋಡಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.